Yes, dear students, we are in quadratic equations, exercise 4.3, second main. So the second main is find the values of k for each of the following quadratic equations so that they have two equal roots. ವಿದ್ಯಾರ್ಥಿಗಳೇ, ನಾವು ವರ್ಗ ಸಮೀಕರಣಗಳು ಪಾಠದಲ್ಲಿದ್ದೀವಿ. ಆ ವರ್ಗ ಸಮೀಕರಣದಲ್ಲಿ ಅಭ್ಯಾಸ 4.3 ಅದರಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣಗಳಿಗೆ ಕೆ ಬೆಲೆ ಕಂಡುಹಿಡಿಯಿರಿ. ಓಕೆ, ನಾವೇನು ಮಾಡಬೇಕಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಕೆ ಅಂದರೆ ಎಷ್ಟು? ಕೆ ಅಂದರೆ ಒಂದು ವ್ಯಾಲ್ಯೂ ಬರುತ್ತೆ. ಓಕೆ, ಅದನ್ನು ನಾವು ಕಂಡುಹಿಡಿಬೇಕು. ಆದರೆ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ದೇ ಹ್ಯಾವ್ ಈಕ್ವಲ್ ರೂಟ್ಸ್. ಅವು ಏನಾಗಿದಾವೆ ಅಂತಂದರೆ ಎಸ್, ಸಮನಾದ ಮೂಲಗಳನ್ನು ಹೊಂದಿದಾವೆ ಅಂತ ಹೇಳಿದ್ದಾರೆ. ಎಸ್, ಸೊ ಹೇಗೆ ಬರೆಯೋದು, ಸಾಲ್ವ್ ಮಾಡೋದು ಇದನ್ನ? ಸೊಲ್ಯೂಷನ್, ಪರಿಹಾರ. ಸೊ ಏನು ಕೊಟ್ಟಿದ್ದಾರೆ? ಕ್ವಶನ್ ನಂಬರ್ 1, 2x² ಪ್ಲಸ್ kx ಪ್ಲಸ್ 3 = 0. ಎಸ್, ದಿಸ್ ಈಸ್ ಆಫ್ ದ ಫಾರ್ಮ್. ಇದು ನೋಡಕ್ಕೆ ಯಾವ ರೂಪದಲ್ಲಿದೆ? ಎಸ್, ದಿಸ್ ಈಸ್ ಆಫ್ ದ ಫಾರ್ಮ್. ಇದು ಯಾವ ರೂಪದಲ್ಲಿದೆ? ax² ಪ್ಲಸ್ bx ಪ್ಲಸ್ c = 0. ಇದು ನೋಡಲು ax² ಪ್ಲಸ್ bx ಪ್ಲಸ್ c = 0 ರೂಪದಲ್ಲಿದೆ. ಓಕೆನಾ? ಎಸ್, ಇಲ್ಲಿ ಎಸ್, ನಿಮ್ಗೆಲ್ಲ ಗೊತ್ತು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಎಷ್ಟು? ಎಸ್, ದ ಕೋಎಫಿಷಿಯಂಟ್ ಆಫ್ x² ಹಿಂದ್ಗಡೆ ಇರೋದು a, x² ಹಿಂದ್ಗಡೆ 2 ಇದೆ. ಸೊ ಹಾಗಾಗಿ a = 2, x² ನ ಸಹಗುಣಕ 2. ಸೊ b = ದ ಕೋಎಫಿಷಿಯಂಟ್ ಆಫ್ x ಹಿಂದ್ಗಡೆ ಇರೋದು k ಇದೆ, ಹಾಗಾಗಿ b = k ಆಗುತ್ತೆ. ದ ಕೋಎಫಿಷಿಯಂಟ್ ಆಫ್ x ಈಸ್ k, x ನ ಸಹಗುಣಕ k. ಆ x ನ ಸಹಗುಣಕವನ್ನು ನಾವು b ಅಂತ ಕರಿತೀವಿ. ಸೊ b = k ಅಂಡ್ ಲಾಸ್ಟ್ c = 3 ಇದೆ. ಸೊ ಸಿ ವ್ಯಾಲ್ಯೂ 3 ಇದೆ. ಓಕೆನಾ? ಎಸ್, ಈಗ ನಾವೇನು ಬರಿಬೇಕಂದ್ರೆ ಡಿಸ್ಕ್ರಿಮಿನೆಂಟ್ ಬರಿಬೇಕು. ಡಿಸ್ಕ್ರಿಮಿನೆಂಟ್ ಅಂದರೆ b² - 4ac = ಏನು ಬರಿಬೇಕು? ಡಿ, ಅಥವಾ ಡಿ = b² - 4ac. ಸೊ ಇದು ಏನಾಗುತ್ತೆ ಇಲ್ಲಿ ಅಂತಂದ್ರೆ b² - 4ac = 0 ಆಗುತ್ತೆ. ಯಾಕೆ ಸರ್ 0 ಆಗುತ್ತೆ? ಬಿಕಾಸ್ ಅವರೇ ಹೇಳಿದ್ದಾರೆ ನೋಡಿ, ದೇ ಹ್ಯಾವ್ 2 ಈಕ್ವಲ್ ರೂಟ್ಸ್. ಈಕ್ವಲ್ ರೂಟ್ಸ್, ಮೂಲಗಳು ಸಮ ಅಂತ ಹೇಳಿದಾರಲ್ವಾ, ಅದಕ್ಕೆ ಅದು ಏನಾಗುತ್ತೆ? 0 ಆಗುತ್ತೆ. ಈಕ್ವಲ್ ರೂಟ್ಸ್ ಇದ್ದಾಗ ಡಿ ವ್ಯಾಲ್ಯೂ, ಓಕೆ, ಡಿಸ್ಕ್ರಿಮಿನೆಂಟ್ 0 ಆಗುತ್ತೆ. ಇಷ್ಟು ಗೊತ್ತಿರಬೇಕು. ಎಸ್, ಇವಾಗ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಎ ಬಿ ಸಿ ವ್ಯಾಲ್ಯೂಸ್ ಇನ್ ದಿಸ್ ಫಾರ್ಮುಲಾ. ಈ ಸೂತ್ರದಲ್ಲಿ ನಾವು ಎ ಬಿ ಸಿ ಬೆಲೆಗಳನ್ನು ಆದೇಶ ಮಾಡೋಣ. ಸೊ ಬಿ ಈಸ್ ಹೌ ಮಚ್? ಬಿ ಮೀನ್ಸ್ k². ಬಿ ಅಂದರೆ ಎಷ್ಟಿದೆ ಇಲ್ಲಿ? ಸೊ ಬಿ ಈಸ್ k² ಮೈನಸ್ 4 ಇಂಟು ಎ ಈಸ್ 2 ಇಂಟು ಸಿ ಮೀನ್ಸ್ 3 = 0. ಓಕೆ, ನೆಕ್ಸ್ಟ್ k² as it is. So minus 4 2s are 8, 8 3s are 24 = 0. ನೋಡಿ, 4 2 8, 8 3 24. 4 ಇಂಟು ಎ ಇಂಟು ಸಿ ಅಂತಂದರೆ ಅವು ಮೂರನ್ನು ಗುಣಾಕಾರ ಮಾಡಬೇಕು. ಸೊ k² - 24 = 0 ಬಂತು. ಸೊ ನಾವೇನು ಮಾಡ್ಬೇಕು ಈಗ ಅಂತಂದರೆ, ಅವ್ರ ಕೆಲಸ ಏನು ಕೊಟ್ಟಿದ್ದಾರೆ ನಮಗೆ? ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಕಂಡುಹಿಡಿಯಿರಿ. ಪ್ರಶ್ನೆ ಕನ್ನಡದಲ್ಲಿ ಏನು? ಕೆ ಕಂಡುಹಿಡಿಯಿರಿ. ಕೆ ಬೆಲೆ ಕಂಡುಹಿಡಿಯಿರಿ. ಎಸ್, ಹಾಗಾದರೆ ಕಂಡುಹಿಡಿಯೋಣ. ಇವಾಗ ಕೆ ಬೆಲೆ ಕಂಡುಹಿಡಿಯೋಣ. ಓಕೆನಾ? ಎಸ್, ನೋಡಿ ಏನಾಗುತ್ತೆ ಕೆ ಬೆಲೆ. ಎಸ್, k² ಎಲ್ಲಿದೆಯೋ ಅಲ್ಲೇ ಬರ್ಕೊಳ್ಳೋಣ. k². ಸೊ ದಿಸ್ ಈಸ್ -24. ಟೇಕ್ ರೈಟ್ ಸೈಡ್, ಇಟ್ ಬಿಕಮ್ಸ್ +24. ಎಸ್, ಸೊ -24 ಇದ್ದಿದ್ದು ಬಲಗಡೆ ತಗೊಂಡು ಹೋದರೆ +24 ಆಗುತ್ತೆ. ನಮ್ಗೇನು ಬೇಕು ಅಂತಂದರೆ ಕೆ ಬೇಕು. ಸೊ ಹಾಗಾಗಿ k ಈ ಸ್ಕ್ವೇರ್ ರೂಟ್ ರೈಟ್ ಸೈಡ್ ಈ ಸ್ಕ್ವೇರ್ ರೈಟ್ ಸೈಡ್ ಬಂದರೆ √24 ಆಗುತ್ತೆ. ಈಗ ನೆನ್ಪಿಟ್ಕೊಳ್ಳಿ,
ಸ್ಕ್ವೇರ್ ರೂಟ್ ಆಫ್ 24 ಇದು ಒಂದು ಇಂಪರ್ಫೆಕ್ಟ್ ಸ್ಕ್ವೇರ್. ರೂಟ್ 24 ಈಸ್ ಎ ಇಂಪರ್ಫೆಕ್ಟ್ ಸ್ಕ್ವೇರ್. ಇದು ಒಂದು ಅಪೂರ್ಣ ವರ್ಗ. ಸೊ ಇದನ್ನ ನಾವು ಯಾವ ರೀತಿ ಬರ್ಕೋಬೇಕಂದ್ರೆ ಈ ರೀತಿ ಬರ್ಕೋಬೇಕು. 4 6 24 ರೂಟ್ 4 ಇಂಟು ರೂಟ್ 6. ನೆನ್ಪಿಟ್ಕೊಳ್ಳಿ, ಇಂಪರ್ಫೆಕ್ಟ್ ಸ್ಕ್ವೇರ್ ಬಂತಂತಂದ್ರೆ ನಾವು ಈ ರೀತಿ ಬರ್ಕೋಬೇಕು. ಒಂದು ವೇಳೆ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 16 ಅಂತ ಬಂತಂದ್ರೆ ಕೆ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಅಂತ ಬರೆದು ಬಿಡ್ಬೇಕು. ರೂಟ್ 16 ಅಂದರೆ ಅದ್ರ ವ್ಯಾಲ್ಯೂ 4 ಪ್ಲಸ್ 4 ಅಥವಾ ಮೈನಸ್ 4. ಕೆ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಅಂತ ಬರೆದು ಮುಗಿಸ್ಬಿಡ್ಬೇಕು. ಆದರೆ ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಕೊಟ್ಟಿಲ್ಲ. ರೂಟ್ 16 ಮೀನ್ಸ್ ಪರ್ಫೆಕ್ಟ್ ಸ್ಕ್ವೇರ್, ಬಟ್ ಹಿಯರ್ ವಿ ಹ್ಯಾವ್ ಇಂಪರ್ಫೆಕ್ಟ್ ಸ್ಕ್ವೇರ್. ಸೊ ಇಂಪರ್ಫೆಕ್ಟ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಲೈಕ್ ದಿಸ್, ರೂಟ್ 4 ಇಂಟು ರೂಟ್ 6. 4 ಆರ್ಲಿ 24. ಸೊ ಇವಾಗ ಕೆ ಈಕ್ವಲ್ ಟು ರೂಟ್ 4. ದಿಸ್ ಈಸ್ ಪರ್ಫೆಕ್ಟ್ ಸ್ಕ್ವೇರ್. ರೂಟ್ 4 ಮೀನ್ಸ್ ರೂಟ್ 4 ಮೀನ್ಸ್ 2. So 2 root 6. Yes. Therefore, k equal to 2 root 6. Okay. ನೆನ್ಪಿಟ್ಕೊಳ್ಳಿ, ಯಾವಾಗಲೂ k ಹಿಂದ್ಗಡೆ ಅಂದರೆ ಇಲ್ಲಿ ರೂಟ್ ಬಂದಿದೆ ಅಂತಂದ್ರೆ ಅಲ್ಲಿ ಎರಡು ಉತ್ತರ ಬರ್ತಾವೆ, ಒಂದು ಪ್ಲಸ್ ಅಥವಾ ಮೈನಸ್. ಅದಕ್ಕೆ ನಾವು k ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 root 6 ಅಂತ ಬರೆದ್ಬಿಟ್ರೆ ಮುಗೀತು, ಓವರ್. ಸೊ ಹಿಯರ್ k ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 root 6 ಅಂದರೆ ಒಂದ್ಸಲ ನಾವು ಪ್ಲಸ್ 2 root 6 ಅಂತ ಬರಿಬೋದು. ಸೊ ಇದನ್ನೇ ನಾವು ಏನಂತ ಬರಿಬೋದು, k ಈಕ್ವಲ್ ಟು 2 root 6 ಆರ್ k ಈಕ್ವಲ್ ಟು ಮೈನಸ್ 2 root 6 ಅಂತ ಇದರ ಅರ್ಥ. ಅರ್ಥ ಆಯ್ತಲ್ವಾ? ಎಸ್, ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಫಾರ್ಮುಲಾವನ್ನು ಬಳಸೋದ್ರ ಮೂಲಕ ಉತ್ತರವನ್ನು ಬಿಡಿಸ್ತೀವಿ. ಎಸ್, ಈಗ ಒಂದನೇ ಪ್ರಶ್ನೆ ಮುಗೀತು. 2x ಸ್ಕ್ವೇರ್ ಪ್ಲಸ್ kx ಪ್ಲಸ್ 3 ಈಕ್ವಲ್ ಟು 0 ಇದೆಯಲ್ವಾ? ಇದ್ರ ಉತ್ತರ ಏನು ಬಂತು ಅಂತ ಕೇಳಿದ್ರೆ ಎಸ್, ಪ್ಲಸ್ ಆರ್ ಮೈನಸ್ 2 root 6. ಓಕೆ, ದಿಸ್ ಇಸ್ 6 2 root 6 ಬಂತು. ಸೊ ಈಗ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ, ಅದು ಒಂದು ಸಾಲ್ವ್ ಮಾಡ್ಬಿಡೋಣ. ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕ್ವಶನ್ ನಂಬರ್ 2. ಎಸ್, kx ಇಂಟು x ಮೈನಸ್ 2 ಪ್ಲಸ್ 6 ಈಕ್ವಲ್ ಟು 0. ಎಸ್, ವೆರಿ ಸಿಂಪಲ್. ಆರಾಮಾಗಿ ಬಿಡಿಸ್ಬೋದು ನಾವು. ಇದನ್ನು ಹೇಗೆ ಬಿಡಿಸೋದು ಸರ್? ಮಲ್ಟಿಪ್ಲಿಕೇಶನ್ ಮಾಡಿಬಿಡಿ. ಕೆ ಎಕ್ಸ್ ಇಂದ ಇದಕ್ಕೆ ಇನ್ನೊಂದ್ಸಲ ಬರ್ಕೊಳ್ಳೋಣ. ಎಸ್, ಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಪ್ಲಸ್ 6 ಈಕ್ವಲ್ ಟು 0. ದಿಸ್ ಈಸ್ ಗಿವನ್. ಏನು ಸರ್ ಇದು? ಅವ್ರು ಕೊಟ್ಟಿರೋದು. ಸೊ ಏನು ಮಾಡೋಣ ಇವಾಗ? ಎಸ್, ಇವಾಗ ನಾವು ಮಲ್ಟಿಪ್ಲಿಕೇಶನ್ ಮಾಡಿಬಿಡೋಣ. ಎಸ್, ದಿಸ್ ಇಂಟು ದಿಸ್ ಆ್ಯಂಡ್ ದಿಸ್ ಇಂಟು ದಿಸ್. ಕೆ ಎಕ್ಸ್ ಇಂಟು ಎಕ್ಸ್ ಮತ್ತೆ ಕೆ ಎಕ್ಸ್ ಇಂಟು 2 ಏನಾಗುತ್ತೆ? ಇದು ಕೆ ಎಕ್ಸ್ ಇಂಟು ಎಕ್ಸ್, ಕೆ ಎಕ್ಸ್ ಸ್ಕ್ವೇರ್. ಓಕೆನಾ? ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ 2 ಇಂಟು ಕೆ ಎಕ್ಸ್, 2 ಇಂಟು ಕೆ ಎಕ್ಸ್ ಪ್ಲಸ್ 6 ಈಕ್ವಲ್ ಟು 0. ಎಸ್, ನೋಡಿ, ಇದು ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಇರಲಿಲ್ಲ. ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ರೂಪದಲ್ಲಿ ಇರಲಿಲ್ಲ. ಸೊ ಈ ಥರ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡ್ವಿ. ಓಕೆನಾ? ನೌ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎಸ್, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಎಸ್, ಹೀಗಿದೆ. ಏನಿದೆ? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ದಿಸ್ ಈಸ್ ಆಫ್ ದ ಫಾರ್ಮ್. This is of the form ax square plus bx plus c equal to 0. ಇವಾಗ ಇದೇನಾಯಿತು? ax square plus bx plus c equal to 0 ಬಂತು. ವೇರ್? ಇಲ್ಲಿ ಅಥವಾ ಹಿಯರ್ ಅಥವಾ ವೇರ್? ಇಲ್ಲಿ. ಎಸ್, ನಾವೇನಂತ ಬರೀಬೋದು? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ? ಎ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ನ ಸಹಗುಣಕ. ಎಕ್ಸ್ ಸ್ಕ್ವೇರ್ ಹಿಂದ್ಗಡೆ ಇರೋದನ್ನ ನಾವು ಎ ಅಂತ ಕರಿಬೇಕು. ಸೊ ಎ ಈಕ್ವಲ್ ಟು ಕೆ. ಎಕ್ಸ್ ಹಿಂದ್ಗಡೆ ಇರೋದನ್ನ ಬಿ ಅಂತ ಕರಿಬೇಕು. ಓಕೆ, ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಈಸ್ ಮೈನಸ್ 2k. ಓಕೆ, ಸೊ ದಿಸ್ ಈಸ್ ಬಿ. ಬಿ ಈಕ್ವಲ್ ಟು ಮೈನಸ್ 2k ಅಂಡ್ ದ ಲಾಸ್ಟ್ ನಂಬರ್ ಸಿ ಈಕ್ವಲ್ ಟು 6. ಐಡಿಯಾ ಬಂತಾ? ನೋಡಿ, ಎಕ್ಸ್ ಸ್ಕ್ವೇರ್ನ ಸಹಗುಣಕ. ಎಕ್ಸ್ ಸ್ಕ್ವೇರ್ ಹಿಂದ್ಗಡೆ ಇರೋದು ಎ ಆಗುತ್ತೆ. ಸೊ ಎ ಈಕ್ವಲ್ ಟು ಕೆ. ಎಕ್ಸ್ನ ಹಿಂದ್ಗಡೆ ಇರೋದು ಬಿ ಆಗುತ್ತೆ. ಸೊ ಬಿ ಈಕ್ವಲ್ ಟು ಮೈನಸ್ 2k. ದ ಲಾಸ್ಟ್ ನಂಬರ್ ಈಸ್ ಸಿ. ಕೊನೆಯ ಸಂಖ್ಯೆ ಇಲ್ಲೇನಿದೆಯಲ್ಲ ಅದು ಸಿ ಆಗುತ್ತೆ. ಈಗ ಸೇಮ್ ಇದೇ ಫಾರ್ಮುಲಾ, ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಅಂತ ಬರೀಬೇಕು. ಯಾಕಂದ್ರೆ ಈಕ್ವಲ್ ರೂಟ್ಸ್. ಸೇಮ್ ಫಾರ್ಮುಲಾ.
Yes, now b square minus 4ac equal to 0 ಅಂತ ಬರೆದು ನೆಕ್ಸ್ಟ್ ಏನು ಬರಿತೀವಿ ನಾವು ಅಂತಂದರೆ ಎಸ್ ಬಿ ಸ್ಕ್ವಯರ್ ಮೈನಸ್ 4ac ಎಸ್ ಇಲ್ಲಿ ಡಿ ಬರಿತೀವಿ ಡಿ ಆ ಡಿ ಏನಾಯಿತು ಅಂದರೆ 0 ಆಯಿತು. ಯಾಕೆ 0 ಆಯಿತು ಅಂತ ಕೇಳಿದರೆ ಯು ನೋ ವೆರಿ ವೆಲ್, ಈಕ್ವಲ್ ರೂಟ್ಸ್ ಮೂಲಗಳು ಸಮನಾಗಿವೆ, ಮೂಲಗಳು ಸಮ ಬಂದಾಗ ನಮಗೆ ಡಿ ವ್ಯಾಲ್ಯೂ 0 ಬರುತ್ತೆ. ಎಸ್, ನಾವು ಬಿ ಸ್ಕ್ವೇರ್, ಬಿ ಮೀನ್ಸ್ ಕೆ ಸ್ಕ್ವೇರ್. ನೋಡಿ ಇಲ್ಲಿ ಬಿ ಇದೆ, ಬಿ ಅಂದ್ರೆ ಏನೇ ನೋ 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 ಸೊ ಬಿ ಅಂತಂದ್ರೆ ಏನಿದೆ ನೋಡಿ, ಇಲ್ಲಿ -2k ಇದೆ. ಎಸ್, -2k. ಬಿ ಇದ್ದಲ್ಲಿ ನಾವೇನು ಬರಿಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬಿ ಮೀನ್ಸ್ ಇಲ್ಲಿದೆ, ಬಿ ಅಂದರೆ -2k. ಓಕೆ, ಮೇಲ್ಗಡೆ ಸ್ಕ್ವೇರ್ ಇದೆ, ಸ್ಕ್ವೇರ್. ಎಸ್, ಬಿ ಸ್ಕ್ವೇರ್ ಇದೆ, ಮೇಲ್ಗಡೆ ಸ್ಕ್ವೇರ್ ಬರೆದಿದ್ದೀನಿ. ಬಿ ಮೀನ್ಸ್ -2k ಇದೆ, -2k ಬರೆದಿದ್ದೀನಿ. -4 ಇದೆ, 4 ಇಂಟು ಎ ಮೀನ್ಸ್ k ಇಂಟು ಸಿ ಮೀನ್ಸ್ 6 ಇಂಟು 6 ಈಕ್ವಲ್ ಟು 0. ನೋಡಿ ಅರ್ಥ ಮಾಡ್ಕೊಳ್ಳಿ, ಇನ್ನೊಂದ್ಸಲ ಹೇಳಂದ್ರೆ ಹೇಳ್ತೀನಿ. ಎಸ್, ಸೊ ಬಿ ಸ್ಕ್ವೇರ್ ಅಂದರೆ ಬಿ ಅಂದರೆ ಏನಿದೆ, ಬಿ ಅಂದರೆ -2k ಇದೆ, -2k ಬರಿಬೇಕು. ಬರ್ದಿದ್ದೀನಿ, ಇನ್ನೊಂದ್ಸಲ ಬರಿತಾ ಇದ್ದೀನಿ ಅಷ್ಟೇ, ಚೆನ್ನಾಗಿ ಬರ್ದಿಲ್ಲ. ಬಿ ಸ್ಕ್ವೇರ್ ಅಂದರೆ ಬಿ ಅಂದರೆ -2k, ಸ್ಕ್ವೇರ್ ಇಸ್ ದ ಸ್ಕ್ವೇರ್, -4ac -4 ಇಂಟು ಎ ಮೀನ್ಸ್ k, ಓಕೆ, ಇಂಟು ಸಿ ಮೀನ್ಸ್ 6 ಈಕ್ವಲ್ ಟು 0. ಮತ್ತೊಂದ್ಸಲ ಬರ್ದಿದ್ದೀನಿ ಅಷ್ಟೇ, ಮತ್ತೆ ಏನಿಲ್ಲ. ಸೊ ನೆಕ್ಸ್ಟ್ ಏನು ಮಾಡೋಣ ಸರ್, ಇವಾಗ ನೆಕ್ಸ್ಟ್ ಬಿಡಿಸ್ಬಿಡೋಣ. ಹೇಗೆ ಬಿಡಿಸೋದು? ಎಸ್, -2k ಹೋಲ್ ಸ್ಕ್ವೇರ್ ಮೀನ್ಸ್ ಪುಟ್ ದಿ ಸ್ಕ್ವೇರ್ ಟು ಆಲ್ ದೀಸ್ ನಂಬರ್ಸ್. ಈ ಸ್ಕ್ವೇರ್ ಏನಿದೆಯಲ್ವಾ ಎಲ್ಲದಕ್ಕೂ ಹಾಕ್ಬಿಡೋಣ. ಸೊ ಮೈನಸ್ಗೆ ಹಾಕ್ಬಿಟ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಮೈನಸ್ ಸ್ಕ್ವೇರ್ ಅಂತಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 2 ಸ್ಕ್ವೇರ್ ಅಂತಂದ್ರೆ ಎಸ್ 2 2s 4. ಕೆಗೆ ಹಾಕ್ಬಿಟ್ರೆ ಕೆ ಸ್ಕ್ವೇರ್ ಆಗುತ್ತೆ, ಕೆ ಸ್ಕ್ವೇರ್. ನೋಡಿ ಅರ್ಥ ಮಾಡ್ಕೊಳ್ಳಿ, ಈ ಸ್ಕ್ವೇರು ಇಲ್ಲಿರೋ ಎಲ್ಲದಕ್ಕೂ ಸಂಬಂಧಪಡುತ್ತೆ. ಮೈನಸ್ ಇದೆ, ಸೊ ಮೈನಸ್ನ 2 ಸಲ ಬರೆದು ಗುಣಿಸಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಹಾಗಾಗಿ ಚಿಹ್ನೆ ಪ್ಲಸ್ ಬರುತ್ತೆ. ಸೊ ಈ ಸ್ಕ್ವೇರ್ನ 2 ಮೇಲೆ ಹಾಕಿದ್ರೆ 2 ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ ಮೀನ್ಸ್ 4. ಸೊ ಕೆ ಇದೆ, ಈ ಸ್ಕ್ವೇರ್ ಕೆ ಮೇಲೆ ಹಾಕಿದ್ರೆ ಕೆ ಸ್ಕ್ವೇರ್ ಆಗುತ್ತೆ. ಸೊ ಬರ್ದಿದ್ದೀನಿ. ಹಾಗಾದ್ರೆ -2k ಹೋಲ್ ಸ್ಕ್ವೇರ್ ಅಂದ್ರೆ 4k ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ಇಲ್ಲಿ ನೋಡಿ 4 ಇಂಟು ಕೆ 4k ಇಂಟು 6 4 6 24. ಎಸ್, ನೋಡಿ ಅರ್ಥ ಮಾಡ್ಕೊಳ್ಳಿ. 4 ಇಂಟು ಕೆ 4k, 4 24, 4 24. ನೋಡಿ 4 24, 24 ಇಂಟು ಕೆ 24k ಈಕ್ವಲ್ ಟು 0. ಓಕೆನಾ? ಎಸ್. ಮುಂದೆ ಏನು ಮಾಡಬೇಕು? ವೆರಿ ಸಿಂಪಲ್. 4k ಸ್ಕ್ವೇರ್ ಎಲ್ಲಿದೆಯೋ ಅಲ್ಲೇ ಬರ್ಕೊಳ್ಳೋಣ. ಈ -24k ಏನು ಬಂತಲ್ವ, ಇದು ರೈಟ್ ಸೈಡ್ ತಗೊಂಡು ಹೋಗ್ಬಿಡಿ, +24k. ಓಕೆನಾ? ಈಗ ಏನು ಮಾಡ್ಬಿಡೋಣ ಅಂತಂದ್ರೆ, ಇಲ್ಲಿ ಇಂಟು 4 ಇದೆಯಲ್ಲ, ಇಂಟು 4ನ ರೈಟ್ ಸೈಡ್ ತಗೊಂಡು ಹೋಗೋಣ, ಡಿವೈಡೆಡ್ ಬೈ 4 ಆಗುತ್ತೆ. ಕೆ ಸ್ಕ್ವೇರ್ ಎಲ್ಲಿದೆ ಅಲ್ಲೇ ಬರ್ಕೊಳ್ಳೋಣ, ಕೆ ಸ್ಕ್ವೇರ್ ಆಸ್ ಇಟ್ ಈಸ್. 24k ಎಲ್ಲಿದೆ ಅಲ್ಲೇ ಬರ್ಕೊಳ್ಳೋಣ, ರೈಟ್ ಸೈಡ್ ಇದೆ 24k, ಅದನ್ನು ರೈಟ್ ಸೈಡ್ ಅಲ್ಲೇ ಬರೆಯೋಣ. ಓಕೆನಾ? ಎಸ್. 24k ನೋಡಿ ಏನು ಮಾಡಿದೆ ನಾನು, ಇಲ್ಲಿ 24k ಇದೆ, 24k ಎಲ್ಲಿದೆ ಅಲ್ಲೇ ಬರ್ದಿದ್ದೀನಿ. ಇಲ್ಲಿ ಕೆ ಸ್ಕ್ವೇರ್ ಇದೆ, ಕೆ ಸ್ಕ್ವೇರ್ ಅಲ್ಲೇ ಬರ್ದಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇಂಟು 4 ಇದೆಯಲ್ಲ, ರೈಟ್ ಸೈಡ್ ತಗೊಂಡು ಹೋದೆ, ಡಿವೈಡೆಡ್ ಬೈ 4 ಬಂತು. ಸೊ ನಾವು ಕ್ಯಾನ್ಸಲ್ ಮಾಡ್ಬಿಡೋಣ. ಕ್ಯಾನ್ಸಲ್. 4 1s 4, 4 6s 24, 4 6 24 ಅಲ್ವಾ? ಸೊ ಏನಾಗುತ್ತಿದ್ದು ಅಂತಂದ್ರೆ ಕೆ ಸ್ಕ್ವೇರ್ ಈಕ್ವಲ್ ಟು 6k ಆಗುತ್ತೆ, 6k. ಇವಾಗ ನಾವೇನ್ ಮಾಡ್ಬೋದು, ಕೆ ಸ್ಕ್ವೇರ್ ಅಂತಂದ್ರೆ ಅದರ ಅರ್ಥ ಏನು? ಎ ಸ್ಕ್ವೇರ್ ಅಂದ್ರೆ ಎ ಇಂಟು ಎ. ಇಲ್ಲಿ ನೋಡಿ, ಇಲ್ಲಿ ಎ ಸ್ಕ್ವೇರ್ ಅಂತಂದ್ರೆ ಎ ಇಂಟು ಎ. ಅದೇ ರೀತಿ ಕೆ ಸ್ಕ್ವೇರ್ ಅಂತಂದ್ರೆ ಕೆ ಇಂಟು ಕೆ ಈಕ್ವಲ್ ಟು 6k ಬರಿಬೋದಲ್ವಾ? ಕೆ ಸ್ಕ್ವೇರ್ನ ಇದ್ದಲ್ಲಿ ನಾವು ಕೆ ಇಂಟು ಕೆ ಅಂತ ಬರಿಬೋದಲ್ವಾ? ಪಕ್ಕಾ ಬರಿಬೋದು. ಯಾಕಂದ್ರೆ ಎ ಸ್ಕ್ವೇರ್ ಅಂದ್ರೆ ಎ ಇಂಟು ಎ. ಸೊ ಹಾಗಾಗಿ ಕೆ ಸ್ಕ್ವೇರ್ ಅಂದ್ರೆ ಕೆ ಇಂಟು ಕೆ.
ಇದು ವೆರಿ ಸಿಂಪಲ್, ಇದು 8ನೇ ಕ್ಲಾಸಲ್ಲಿ ಕಲ್ತೀರಾ. ವೆರಿ ಗುಡ್, ಯು ನೋ ವೆರಿ ವೆಲ್, ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಎಸ್, ಹೀಗೇನು ಮಾಡಿ 1k ಇಲ್ಲೇ ಇರಲಿ, ಇನ್ನೊಂದು ಇಂಟು ಕೆ ಇದೆಯಲ್ಲ ಅದು ರೈಟ್ ಸೈಡ್ ತೊಗೊಂಡೋಗ್ಬಿಡಿ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಇಂಟು ಕೆ ಇದೆ, ಇದು ರೈಟ್ ಸೈಡ್ ಬಂತಂದರೆ ಡಿವೈಡೆಡ್ ಬೈ ಕೆ ಆಯಿತು. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಕೆ ಒಂಜಾ ಕೆ, ಕೆ ಒಂಜಕ್ಕೆ ಕೆ ಒಂಜಕ್ಕೆ ಕೆ ಕ್ಯಾನ್ಸಲ್ ಮಾಡ್ತೀನಿ. ದೇರ್ ಫೋರ್ ಕೆ ಈಕ್ವಲ್ ಟು 6. ಇಲ್ಲಿ ರೂಟ್ ಬಂದಿಲ್ಲ, ಹಾಗಾಗಿ ಪ್ಲಸ್ ಆರ್ ಮೈನಸ್ ಬರಲ್ಲ. ರೂಟ್ ಬಂದ್ರಷ್ಟೇ ಪ್ಲಸ್ ಆರ್ ಮೈನಸ್ ಅಂತ ಬರುತ್ತೆ. ಸೊ ಕೆ ಈಕ್ವಲ್ ಟು ಎಷ್ಟು ಬರುತ್ತೆ? 6 ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಕೆ ಈಕ್ವಲ್ ಟು 6. ಅರ್ಥ ಆಯ್ತಲ್ವಾ? ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ, ಪ್ರತಿಯೊಂದು ಲೈನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ. ಎಡೆ ಬಂತಲ್ವಾ? ನೋಡಿ, ಫಾರ್ಮುಲಾ ಹಾಕಿದ್ದೀವಿ, ಫಾರ್ಮುಲಾ ಹಾಕಿ ಮಲ್ಟಿಪ್ಲಿಕೇಶನ್ ಮಾಡಿದ್ದೀವಿ. ಸೊ ಅವ್ರೇನು ಕಂಡಿಡಿ ಅಂತ ಹೇಳಿದರೆ ಕೆ ವ್ಯಾಲ್ಯೂ ಕಂಡಿಡಿ ಅಂತ ಹೇಳಿದರೆ. ಸೊ ಫಸ್ಟ್ ಒಂದನೇ ಪ್ರಶ್ನೆಯಲ್ಲಿ ಕೆ ಈಕ್ವಲ್ ಟು ಪ್ಲಸ್ 2√6 ಮತ್ತು ಇನ್ನೊಂದು ಕೆ ಈಕ್ವಲ್ ಟು ಮೈನಸ್ 2√6 ಬಂತು. ಸೊ ಎರಡನೇ ಪ್ರಶ್ನೆಯಲ್ಲಿ ಕೆ ಈಕ್ವಲ್ ಟು ಓನ್ಲಿ 6, ಕೆ ವ್ಯಾಲ್ಯೂ ಇಸ್ 6. ಈ ರೀತಿಯಾಗಿ ನೀವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಸೂತ್ರವನ್ನು ಬರೆಯೋದ್ರ ಮೂಲಕ ಉತ್ತರವನ್ನು ಬಿಡಿಸಬೇಕು. ಇದೇ ರೀತಿ ನೀವು ಬೇರೆ ಬೇರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದರೆ ಎಕ್ಸಾಮಲ್ಲಿ, ನಾಳೆ ಎಕ್ಸಾಮಲ್ಲಿ ಅವರು ಯಾವುದೇ ಪ್ರಶ್ನೆ ಕೊಟ್ಟರು ಈಸಿಯಾಗಿ ಆ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ಬೋದು. ಅರ್ಥ ಆಯ್ತಲ್ವಾ? ಎಸ್, ಥ್ಯಾಂಕ್ ಯು.